ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೆಚ್ಚಾಗಿ ಸೊಳ್ಳೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ವಿಪರೀತ ಸೊಳ್ಳೆಗಳಿಂದ ಡೆಂಗು, ಮಲೇರಿಯಾ ಈ ರೀತಿ ರೋಗಗಳು ಹರಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಕೂಡ ಸೊಳ್ಳೆಗಳಿಂದ ಆಗುವಂಥ ನಾನಾ ರೀತಿ ರೋಗಗಳಿಗೆ ಸಣ್ಣ ಮಕ್ಕಳಿಗಂತೂ ಎಫೆಕ್ಟ್ ತುಂಬ ಆಗುತ್ತೆ. ನೋಡ್ತಾ ಇದ್ದೀರಲ್ವ, ಈ ಪಿಕ್ಚರ್ನಲ್ಲಿ ಅದೇ ರೀತಿಯೇ ಆಗೋದು. ಹಾಗಾಗಿ ಈ ಒಂದು ಸೊಳ್ಳೆಗಳು ನಮ್ಮ ಮನೆಯಲ್ಲಿ ಇರಬಾರ್ದು, ಮನೆ ಬಿಟ್ಟು ಓಡೋಬೇಕು ಅನ್ನೋ ಹಾಗಿದ್ದರೆ ಈ ಒಂದೇ ಒಂದು ರೆಮಿಡಿನ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಎಷ್ಟೇ ಸೊಳ್ಳೆಗಳಿರಲಿ, ಏನೇ ಇರಲಿ, ಎಲ್ಲವೂ ಕೂಡ ನಾಪತ್ತೆ ಆಗಿಬಿಡುತ್ತೆ. ಅದರಲ್ಲಿ ಸಣ್ಣ ಮಕ್ಕಳು ಇದ್ದವ್ರಿಗಂತೂ ಜಾಸ್ತಿ ಜಲ್ದಿನೇ ಡೆಂಗು, ಮಲೇರಿಯಾ ಈ ರೀತಿ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಈ ಒಂದು ಕೆಮಿಕಲ್ ಇರುವಂತಹ ಸ್ಪ್ರೇಗಳಿರುವಂಥದ್ದನ್ನು ನಮಗೆ ಹಚ್ಚೋಕ್ಕೆ ಕೂಡ ಆಗೋದಿಲ್ಲ. ಹಾಗಿದ್ದಾಗ ಈ ರೀತಿ ಮನೆ ಮದ್ದನ್ನು ಟ್ರೈ ಮಾಡಿ ನೋಡಿ, ಸೊಳ್ಳೆಗಳೆಲ್ಲ ಮಾಯವಾಗೋದಂತೂ ಗ್ಯಾರಂಟಿ. ಪ್ರತಿನಿತ್ಯ ದಿನನಿತ್ಯದಲ್ಲಿ ನಾವು ಬೆಳ್ಳುಳ್ಳಿನ ಯೂಸ್ ಮಾಡ್ತೀವಿ. ಅಡುಗೆಗಾಗಿರ್ಬೋದು, ಪಲ್ಯಗಳಿಗಾಗಿರ್ಬೋದು, ಚಟ್ನಿ ಮಾಡೋದಾಗಿರ್ಬೋದು, ಎಲ್ಲದಕ್ಕೂ ಕೂಡ ನಾವು ಬೆಳ್ಳುಳ್ಳಿನ ಯೂಸ್ ಮಾಡ್ತೀವಿ. ಬೆಳ್ಳುಳ್ಳಿ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ. ಹಾಗೆ ಬೆಳ್ಳುಳ್ಳಿ ಸಿಪ್ಪೆಯಿಂದ ಕೂಡ ನಾವು ಎಷ್ಟೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಈ ಟಿಪ್ನಲ್ಲಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ ಬೇವಿನ ತಪ್ಪಲ, ಬೇವಿನ ಎಲೆಯಿಂದ ಕೂಡ ಅಷ್ಟೇ ಸ್ನೇಹಿತರೆ ತುಂಬ ಹೆಲ್ಪ್ ಆಗುವಂತಹ ಈ ಒಂದು ಸೊಳ್ಳೆಗಳಿಗೆ ಓಡಿಸೋಕೆ ಮನೆ ಮದ್ದು ಅಂದರೆ ಸುಳ್ಳಾಗೋದಿಲ್ಲ. ಹಿಂದಿನ ಕಾಲದಲ್ಲೆಲ್ಲ ಬೇವಿನ ತಪ್ಪಲದಿಂದ ಮನೆ ಹತ್ರ ಎಲ್ಲ ಧೂಪ ಹಾಕ್ತಾಯಿದ್ರು, ಅಂದರೆ ಹೊಗೆ ಬರೋ ಥರ ಹಚ್ತಾಯಿದ್ರು. ಲೋ ಫ್ಲೇಮ್ನಲ್ಲಿ ಹಚ್ಕೊಂಡು ಹೊಗೆನ ಮಾಡ್ತಾಯಿದ್ರು. ಯಾಕಂತಂದರೆ ಸಂಜೆ ಹೊತ್ತಲ್ಲಿ ಸೊಳ್ಳೆಗಳು ಬರಬಾರ್ದು ಅಂಥೇಳಿ. ಹಾಗಿದ್ರೆ ನೋಡಿ, ಇದೇ ರೀತಿ ನಾನು ಕೂಡ ನಿಮಗೆ ಇಲ್ಲಿ ಒಂದು ಬೆಸ್ಟ್ ಅಮೇಜಿಂಗ್ ಟಿಪ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ ಬಂದುಬಿಟ್ಟು ನಾನಿಲ್ಲಿ ಬೆಳ್ಳುಳ್ಳಿ ಸಿಪ್ಪೆನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಬೇವಿನ ತಪ್ಪಲನ್ನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಒಣಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಹಸಿರೋದ್ರಿಂದ ಪುಡಿ ಮಾಡ್ಕೊಂಡಿದ್ದೀನಿ. ಒಂದು 2 ದಿನಗಳ ಕಾಲ ಬಿಟ್ಟರೆ ಚೆನ್ನಾಗಿ ಒಣಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ನಾನಿಲ್ಲಿ ಕರ್ಪೂರನ ತೊಗೊಂಡಿದ್ದೀನಿ. ಕರ್ಪೂರನ ಆ್ಯಡ್ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಫ್ಲೇಮ್ ಬರುತ್ತೆ, ಅಂದರೆ ಒಂದು ಹೊಗೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಕರ್ಪೂರ ಹಾಕ್ಕೊಂಡಿದ್ದೀನಿ. ಕರ್ಪೂರ ಅನ್ನೋದು ಮೊದಲಿಂದಲೇ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ನೆಗೆಟಿವ್ ಎನರ್ಜಿನ ತೆಗೆಯುತ್ತೆ. ಸಂಜೆ ಹೊತ್ತು ಕರ್ಪೂರ ಹಚ್ಚೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ವಾತಾವರಣ ಇರುತ್ತೆ. ಹಾಗೆ ಸೊಳ್ಳೆಗಳು ಕೂಡ ಓಡೋಗ್ತವೆ. ನೆಕ್ಸ್ಟು ನೋಡಿ, ತುಪ್ಪನ ಬಳಸ್ತಾ ಇದ್ದೀನಿ. ತುಪ್ಪ ಬಳಸೋದ್ರಿಂದ ಜಲ್ದಿ ಸೊಳ್ಳೆಗಳೇನಿದ್ದಾವೆ ಓಡೋಗೋದಂತೂ ಗ್ಯಾರಂಟಿ. ಹಾಗೆ ಮನೆಯಲ್ಲಿ ಒಂದು ಒಳ್ಳೆಯ ಪಾಸಿಟಿವ್ ವಾತಾವರಣ ಕೂಡ ಇರುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ. ಎಷ್ಟೇ ಸೊಳ್ಳೆಗಳಿದ್ರೂ ಕೂಡ ಹೋಗುತ್ತೆ. ಸಂಜೆ ಹೊತ್ತಲ್ಲಿ ಈ ರೀತಿ ಧೂಪನ ಹಾಕಿಬಿಟ್ಟು ಮನೆಯಲ್ಲಿ ಎಲ್ಲ ಕಡೆ ಹಿಡಿಯೋದ್ರಿಂದ ಸೊಳ್ಳೆಗಳಿರೋದಿಲ್ಲ. ಹಾಗೆ ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ, ಸಂಜೆ 4 ಆಗಿದ ತಕ್ಷಣವೇ ನೀವು ಮನೆಯಲ್ಲಿ ಕಿಟಕಿ ಬಾಗಿಲುಗಳೆಲ್ಲವನ್ನು ಮುಚ್ಚುತ್ತಾ ಬನ್ನಿ. ಆಗಿದ್ದಾಗ ಸೊಳ್ಳೆಗಳು ಬರೋದಿಲ್ಲ. ಈ ರೀತಿ ನೀವು ಮಾಡೋದ್ರಿಂದ ಹೆಚ್ಚಾಗಿ ಸೊಳ್ಳೆಗಳು ಮನೆಯಲ್ಲಿರೋದಿಲ್ಲ. ಈ ಧೂಪದಿಂದ ನಿಮಗೂ ಕೂಡ ಅಷ್ಟೇ ಒಂದು ಒಳ್ಳೆಯ ಎನರ್ಜಿ, ಪಾಸಿಟಿವ್ ಎನರ್ಜಿ ಬರುತ್ತೆ. ಹಾಗೆ ಸೊಳ್ಳೆಗಳು ಹೋಗುತ್ತೆ. ಇದನ್ನು ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೋಬೇಕಾಗುತ್ತೆ. ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಂಡು ಇದನ್ನು ಧೂಪ ಮನೆ ತುಂಬ ಹಿಡಿಯೋದ್ರಿಂದ ಸೊಳ್ಳೆಗಳು ನಾಪತ್ತೆ ಆಗೋದಂತೂ ಗ್ಯಾರಂಟಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿದೆ ಅಂತೇಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಎಷ್ಟು ಸುಲಭವಾಗಿ ಈಸಿಯಾಗಿ ನಾವು ಸೊಳ್ಳೆನ ಓಡಿಸ್ಬೋದು ಅಂತ ನಾನು ನಿಮಗೆ ಈ ಒಂದು ಸಿಂಪಲ್ ಆಗಿರುವಂಥ ಟಿಪ್ನ ತೋರಿಸಿದ್ದೀನಿ. ಇದನ್ನು ನೀವು ಮನೆಯಲ್ಲಿ ಯೂಸ್ ಮಾಡೋದ್ರಿಂದ ಸ್ಪ್ರೇ ಬೇಕಾಗೋದಿಲ್ಲ, ಯಾವುದೇ ರೀತಿಯಾದಂಥ ಕಾಯಿಲ್ ಬೇಕಾಗೋದಿಲ್ಲ, ಏನಿಲ್ಲ. ನೋಡಿ, ಇವಾಗ ಚೆನ್ನಾಗಿ ದೀಪನ ಹಚ್ಚಿಸ್ಬಿಟ್ಟು ಇದರ ಹೊಗೆ ಏನು ಬರ್ತಾಯಿದೆ ನೋಡಿ, ಸಣ್ಣದಾಗಿ ಬರ್ತಾಯಿದೆ. ಇದ್ರ ಸ್ಮೆಲ್ಲೇ ಗೊತ್ತಾಗುತ್ತೆ ನಿಮಗೆ. ಸಣ್ಣದಾಗಿ ಇದ್ರ ಸ್ಮೆಲ್ ಇರುತ್ತೆ. ಇದನ್ನು ನೀವು ಕಂಟಿನ್ಯೂ ಯೂಸ್ ಮಾಡೋದ್ರಿಂದ, ನಾನು ಎಲ್ಲ ಕಡೆ ಒಂದೊಂದು ಹಚ್ಚಿದ್ದೀನಿ. ಈ ರೀತಿ ಒಂದು 4 ರಿಂದ 5 ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಮ ಹತ್ರ ದೊಡ್ಡ ಬಟ್ಲ ಇದ್ದರೆ ದೊಡ್ಡ ಬಟ್ಲದಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು 4 ರಿಂದ 5 ದೀಪದ ಬತ್ತಿಯಲ್ಲಿ, ಪಣತಿಯಲ್ಲಿ ಹಾಕಿದ್ದೀನಿ. ಹಣತೆಯಲ್ಲಿ ಹಾಕಿ ಮಾಡ್ಕೊಂಡಿರೋದು. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.